ಮಳೆಗಾಲದಲ್ಲಿ ಕಾಡಿನಲ್ಲಿ ಬೆಳೆಯುವ ಅಣಬೆಗೆ ತುಂಬಾನೇ ಬೇಡಿಕೆ ಇದೆ. ಇಂಥ ಅಣಬೆಗಳನ್ನು ಗ್ರಾಹಕರು ಮುಗಿಬಿದ್ದು ಖರೀದಿಸುತ್ತಾರೆ. ಮಳೆಗಾಲದ ದಿನಗಳಲ್ಲಿ ಕಾಡು ಮೇಡುಗಳು, ಹೊಲ ಗದ್ದೆಗಳ ಬದಿಗಳಲ್ಲಿ ಬೆಳೆಯುವ ಅಣಬೆಗೆ ತುಂಬಾನೇ ಬೇಡಿಕೆ ಇದೆ. ಇದೀಗ ಕುಮಟಾ ಮಾರುಕಟ್ಟೆಗೆ ಈ ರುಚಿಕರ ಅಣಬೆ ಲಗ್ಗೆ ಇಟ್ಟಿದ್ದು ಜನರು ಖರೀದಿಗಾಗಿ ಮುಗಿ ಬೀಳುತ್ತಿರುವ ದೃಶ್ಯ ಎಲ್ಲೆಡೆ ಕಂಡುಬಂದಿದೆ. ಮಳೆಗಾಲದಲ್ಲಿ ಮಾತ್ರ ಸಿಗುವ ಈ ಅಪರೂಪದ ಅಣಬೆಗಳು ಈ ಬಾರಿ ಸ್ವಲ್ಪ ತಡವಾಗಿಯೇ ಮಾರುಕಟ್ಟೆಗೆ ಆಗಮಿಸಿದೆ. ಕಾಡುಗಳಲ್ಲಿ ಮತ್ತು ಹೊಲದ ಬದಿಗಳಲ್ಲಿ ಇರುವ ಹುತ್ತದ ಮೇಲೆ ಈ ಅಣಬೆಗಳು ಏಳುತ್ತವೆ. ಹೆಗ್ಗಲಿ, ಹೆಗ್ಗೋಲಿ ಎಂಬ ವಿವಿಧ ಹೆಸರುಗಳಿಂದ ಕರೆಸಿಕೊಳ್ಳುವ ಈ ಅಣಬೆಗಳು ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುತ್ತದೆ. ಪ್ರತಿ ವರ್ಷ ಅಣಬೆಗಳು ಮೂಡುತ್ತಿದ್ದ ಜಾಗಕ್ಕೆ ಹೋಗಿ ಅಣಬೆಗಳನ್ನ ಹುಡುಕುವುದು ಗ್ರಾಮಾಂತರ ಪ್ರದೇಶದ ಜನರಲ್ಲಿ ಈಗಲೂ ರೂಢಿಯಲ್ಲಿದೆ. ಕುಮಟಾ ಪಟ್ಟಣದಲ್ಲಿಯೂ ಸಹ ಅಣಬೆಗಳ ಮಾರಾಟ ಜೋರಾಗಿ ನಡೆಯುತ್ತಿದ್ದು ಜನರು ಸಹ ಖರೀದಿಸುತ್ತಿರುವುದು ಎಲ್ಲೆಡೆ ಕಂಡುಬಂತು. ಸುಮಾರು 25ರಿಂದ 30 ಅಣಬೆಗಳನ್ನ ಸೇರಿಸಿ ಪೊಟ್ಟಣ ಕಟ್ಟಿ ಮಾರಾಟ ಮಾಡಲಾಗುತ್ತಿದೆ. ಒಂದು ಪೊಟ್ಟಣಕ್ಕೆ 100ರಿಂದ 200 ರೂಪಾಯಿವರೆಗೆ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಅಣಬೆಗಳ ಗಾತ್ರದ ಮೇಲೆ ದರವನ್ನ ನಿಗದಿಪಡಿಸಲಾಗಿದೆ. ಈ ಬಾರಿ ಅಕಾಲಿಕ ಮಳೆಯಿಂದಾಗಿ ಅಣಬೆಗಳು ಸ್ವಲ್ಪ ತಡವಾಗಿ ಮಾರುಕಟ್ಟೆಗೆ ಬಂದಿವೆ. ಗ್ರಾಮಾಂತರ ಪ್ರದೇಶಗಳಾದ ಸಂತೆಗುಳಿ, ದಿವಳ್ಳಿ, ಸಾಂತಕಲ್, ಬಂಗಣೆ, ಮೋರ್ಸೆ ಭಾಗದಿಂದ ಅಣಬೆಗಳು ಮಾರುಕಟ್ಟೆಗೆ ಆಗಮಿಸಿದೆ. ಮಳೆಗಾಲದ ಕೆಲವು ಸಮಯದಲ್ಲಿ ಮಾತ್ರ ಸಿಗುವ ಈ ಅಣಬೆಗೆ ನಮ್ಮ ತಾಲೂಕಿನಲ್ಲಿ ಮಾತ್ರವಲ್ಲದೆ ನೆರೆಯ ಕಾರವಾರ, ಗೋವಾ ಭಾಗದಲ್ಲಿಯೂ ವಿಶೇಷ ಬೇಡಿಕೆ ಇದೆ ಎನ್ನಲಾಗಿದೆ. ಕುಮಟಾ ಪಟ್ಟಣದ ಗಿಬ್ ಸರ್ಕಲ್ ಬಳಿ ತಾಲೂಕಿನ ಜನರು ಮಾತ್ರವಲ್ಲದೆ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರು ಸಹ ಬಂದು ಖರೀದಿಸುತ್ತಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಅಣಬೆಯೂ ಕಡಿಮೆ ಪ್ರಮಾಣದಲ್ಲಿ ದೊರಕುತ್ತಿದ್ದು ದರದಲ್ಲಿಯೂ ಸಹ ಹೆಚ್ಚು ಕಡಿಮೆಯಾಗಿದೆ ಎಂದು ಮಾರಾಟಗಾರರು ಮಾಹಿತಿ ನೀಡಿದರು. ಈ ಬಾರಿ ಅಕಾಲಿಕ ಮಳೆಯಿಂದಾಗಿ ಅಣಬೆ ಪ್ರಮಾಣ ಕಡಿಮೆಯಾಗಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಣಬೆಯಿಂದ ತಯಾರಿಸಿದ ಆಹಾರ ಪದಾರ್ಥಗಳು ರುಚಿಕರ ಮಾತ್ರವಲ್ಲದೆ ಅವು ಪೌಷ್ಟಿಕದಾಯಕವೂ ಹೌದು. ಅಣಬೆಯಿಂದ ವಿವಿಧ ಖಾದ್ಯ ಪದಾರ್ಥಗಳನ್ನು ಸಹ ತಯಾರಿಸುತ್ತಾರೆ. ಅಣಬೆಯ ಸುಕ್ಕ, ಬಿರಿಯಾನಿ, ಕಬಾಬ್ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳನ್ನ ತಯಾರಿಸುತ್ತಾರೆ. ಈ ಅಣಬೆಗಳು ಕೆಲವೇ ದಿನಗಳು ಮಾತ್ರ ಉಪಯೋಗಕ್ಕೆ ಬರುತ್ತದೆ. ಈ ಅಣಬೆಗಳಲ್ಲಿ ವಿವಿಧ ಪ್ರಕಾರದ ಅಣಬೆಗಳು ಇದ್ದು ಅವುಗಳಲ್ಲಿ ಕೆಲವೇ ಮಾತ್ರ ತಿನ್ನಲು ಯೋಗ್ಯವಾಗಿದೆ. ಇನ್ನು ಕೆಲವು ಅಣಬೆಗಳು ವಿಷಕಾರಿಯಾಗಿದೆ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.